ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟದ ಬಳಿಕ ಮೈಸೂರಿನಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೈಸೂರಿನ ಕೆಫೆಗಳಲ್ಲೂ ಕೂಡ ಪೊಲೀಸರು ತೀವ್ರ ತಪಾಸಣೆ ನಡೆಸ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಇರುವಂತಹ ಉಪಹಾರ ಗೃಹ. ಈ ಉಪಹಾರ ಗೃಹದಲ್ಲಿ ಸದ್ಯ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳದವರು ತೀವ್ರ ತಪಾಸಣೆಯನ್ನ ನಡೆಸಿದ್ದಾರೆ. ಯಾರಾದ್ರೂ ಆಗಮಿಕರು ಅಥವಾ ಆಗಂತುಕರು ಈ ಒಂದು ಯಾವ್ದಾದ್ರು ಕೆಫೆಗೆ ಬಂದು ಅಲ್ಲಿ ಅನುಮಾನಾಸ್ಪದವಾಗಿದ್ದರೆ ಅವರನ್ನ ತಪಾಸಣೆಗೆ ಒಳಪಡಿಸುವುದರ ಜೊತೆಗೆ ಈ ಒಂದು ಅಂದ್ರೆ ಕೆಫೆಗಳು ಹೋಟೆಲ್ಗಳಲ್ಲೂ ಕೂಡ ತೀವ್ರ ತಪಾಸಣೆಯನ್ನ ನಡೆಸುವಲ್ಲಿ ಈಗ ಪೊಲೀಸರು ಮುಂದಾಗಿದ್ದಾರೆ. ಪ್ರಕಾಶ್ ಹಾಗೂ ಅಮರ್ ಅವರ ನೇತೃತ್ವದಲ್ಲಿ ಶ್ವಾನ ರೂಢಿ ಎಂಬ ಶ್ವಾನದೊಂದಿಗೆ ಸದ್ಯ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನ ದಳವರು ತೀವ್ರ ತಪಾಸಣೆ ನಡೆಸ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಟರ್, ಹ್ಯಾಂಡಲ್ ಮೆಟಲ್ ಡಿಟೆಕ್ಟರ್, ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್, ಪ್ರೊಡರ್ ಹಾಗೂ ಎಕ್ಸ್ಟೆನ್ಷನ್ ಮಿರರ್ ಆ ಮೂಲಕ ಈ ಒಂದು ಕೆಫೆಯಲ್ಲಿ ಇಂಚಿಂಚು ಶೋಧ ಕಾರ್ಯವನ್ನು ಕೂಡ ಪೊಲೀಸರು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರು ಹೇಳಿ ಕೇಳಿ ಸಾಂಸ್ಕೃತಿಕ ನಗರಿ, ಪ್ರವಾಸಿಗರ ತಾಣ. ಬೇರೆ ಬೇರೆ ರಾಜ್ಯ, ದೇಶ, ವಿದೇಶಗಳಿಂದಲೂ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸ್ತಾರೆ. ಹಾಗಾಗಿ ಪ್ರವಾಸಿಗರ ಮೇಲೆ ಹದ್ದಿನ ಕಣ್ಣನ್ನ ಇರಿಸುವುದರ ಜೊತೆಗೆ 2016ರಲ್ಲಿ ಮೈಸೂರಿನಲ್ಲೂ ಕೂಡ ಬಾಂಬ್ ಸ್ಫೋಟ ಆಗಿತ್ತು. ಮೈಸೂರಿನ ನ್ಯಾಯಾಲಯದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟವನ್ನ ಮಾಡಲಾಗಿತ್ತು. ರೈಲಿನಲ್ಲಿ ಬಂದಂತಹ ವ್ಯಕ್ತಿಯೊಬ್ಬ ಈ ಒಂದು ಅಂದ್ರೆ ಕೋರ್ಟ್ ನಲ್ಲಿ ಬಾಂಬನ್ನ ಇರಿಸಿ, ಕುಕ್ಕರ್ ಬಾಂಬನ್ನ ಇರಿಸಿ ಪರಾರಿಯಾಗಿದ್ದ. ಅದಾದ ಬಳಿಕ ಕಳೆದ ವರ್ಷ ಮಂಗಳೂರಿನಲ್ಲಿ ಸೆರೆ ಸಿಕ್ಕಿದಂತಹ ಕುಕ್ಕರ್ ಬಾಂಬ್ ಆರೋಪಿ ಕೂಡ ಮೈಸೂರಿನಲ್ಲೇ ವಾಸ ಇದ್ದ. ಹಾಗಾಗಿ ಮೈಸೂರಿನ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಕೆಫೆಗಳಲ್ಲಿ ತೀವ್ರ ತಪಾಸಣೆಯನ್ನು ನಡೆಸುವುದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದು ಎಂಬ ಕಾರಣಕ್ಕಾಗಿ ಆಂಟಿ ಸಬಾರ್ಡಿನೇಟೆಡ್ ಚೆಕ್ ಟೀಮ್ ಅಂದ್ರೆ ವಿಧ್ವಂಸಕ ಕೃತ್ಯಗಳನ್ನ ತಡೆ ಹಿಡಿಯುವ ತಂಡ ಸದ್ಯ ಹೋಟೆಲ್ಗಳಲ್ಲಿ ತೀವ್ರ ತಪಾಸಣೆ ನಡೆಸುವುದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಮೈಸೂರಿನಲ್ಲಿ ಸಂಭವಿಸಬಾರದು ಎಂಬ ಕಟ್ಟೆಚ್ಚರಿಕೆಯಿಂದಾಗಿ ತೀವ್ರ ತಪಾಸಣೆ ನಡೆಸ್ತಾರೆ. ಮತ್ತೆ ಅದೇ ರೀತಿಯ ಅಗತ್ಯ ಕ್ರಮಗಳನ್ನು ಕೂಡ ಮೈಸೂರಿನ ಪೊಲೀಸರು ಕೈಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.